ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. IPL ಕುಚ್ ಬಿ ಹೋ ಸಕ್ತೆ, ಏನ್ ಬೇಕಾದ್ರೂ ಆಗ್ಬಹುದು. ನೈಟ್ ಮ್ಯಾಚ್ ನೋಡಿದ್ರೆ 240 ಮೇಲೆ ಚೇಂಜಿಂಗ್ ಮಾಡಿ ಗೆಲ್ತಾರೆ ಅಂದ್ರೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ಯಾರು ಗೆಲ್ತಾರೆ ಅಂತ. ಆ ರೀತಿಯಾಗಿ ಆಗ್ತಾ ಇದೆ. ಇನ್ನು ಇವತ್ತಿನ ಮ್ಯಾಚ್ ನಮ್ಮ ಬೆಂಗಳೂರು ಮತ್ತು RR ಮಧ್ಯೆ ನಡುವೆ ಮ್ಯಾಚ್ ಇದೆ. ರಾಜಸ್ಥಾನದಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು, ಮುಖ್ಯವಾಗಿ RCB ಅಲ್ಲಿ ಇಬ್ಬರಿಗೆ ಕೋಕ್ ಕೊಡಲಾಗುತ್ತೆ. ಇಬ್ಬರಿಗೆ ರೆಸ್ಟ್ ಕೊಟ್ಟು ಬೇರೆ ಪ್ಲೇಯರ್ಸ್ ಆಡೋ ಸಾಧ್ಯತೆ ತುಂಬಾನೇ ಇದೆ. ಮತ್ತೆ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಅಲ್ಲಿ ಯಾರು ಗೆಲ್ಬಹುದು, ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಯಾರೆಲ್ಲ ಆಡ್ತಾರೆ, ವಿಶೇಷವಾಗಿ RCBಗೆ ಇದು ಗೆಲ್ಲೇಬೇಕಾದ ಮ್ಯಾಚ್. 5 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಸೋತಿದೆ, 3 ಮ್ಯಾಚ್ ಗೆದ್ದಿದೆ. ಬಟ್ ಈ ಮ್ಯಾಚ್ ಏನಾದರೂ ಸೋತ್ರೆ ತುಂಬಾ ಕಷ್ಟ ಆಗುತ್ತೆ. ಆದ ಕಾರಣ ಇದರಲ್ಲಿ ಪ್ಲೇಯಿಂಗ್ ಲೆವೆಲ್ ಚೇಂಜಸ್ ಮಾಡಿ ಇನ್ನೊಂದು ವಿಶೇಷವಾಗಿ ಮಾತಾಡಲೇಬೇಕು. ನಮ್ಮ RCB ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ 2 ಮ್ಯಾಚ್ ಸೋತಿದೆ. ಇನ್ನು ಆಡಿರೋ 3 ಮ್ಯಾಚ್ ಗೆದ್ದಿರೋ 3 ಮ್ಯಾಚ್ ಅಲ್ಲಿ ಎಲ್ಲ ಔಟ್ ಆಫ್ ದ ಸ್ಟೇಡಿಯಂ, ಹೋಮ್ ಗ್ರೌಂಡ್ ಅಲ್ಲ. ಚೆನ್ನೈಯಲ್ಲಿ ಹೋಗಿ ಚೆನ್ನೈ ಮೇಲೆ ಗೆಲ್ತು, ಮುಂಬೈ ಮೇಲೆ ಗೆಲ್ತು, KKR ಅಲ್ಲಿ ಕಲ್ಕತ್ತಾ ಮೇಲೆ ಗೆಲ್ತು. ಈ ರೀತಿಯಾಗಿ ಪ್ರತಿ ಸಲನು ಔಟ್ ಆಫ್ ದ ಸಿಟಿ ಹೋದಾಗ ತುಂಬಾ ಸಲ ವಿನ್ ಆಗಿದೆ. ಈ ಸಲ ಕೂಡ ರಾಜಸ್ಥಾನದಲ್ಲಿ ಮ್ಯಾಚ್ ನಡೀತಾ ಇದೆ, ವಿನ್ ಆಗ್ಬೋದಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಹಾಗೆ ಆಗುತ್ತಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಿದೀವಿ. ಖಂಡಿತವಾಗ್ಲೂ ಇನ್ನ ಕೋಕ್ ಯಾರಿಗೆ ಕೊಡಲಾಗುತ್ತೆ ಅಂತ ಹೇಳೋದಾದ್ರೆ, ಇನ್ನು ಈ ಗ್ರೌಂಡ್ ಬಂದ್ಬಿಟ್ಟು ತುಂಬಾ ದೊಡ್ಡ ಗ್ರೌಂಡ್ ಆಗಿರುತ್ತೆ. ಮಾನ್ಸಿಂಗ್ ಗ್ರೌಂಡ್ ಅಂತ ಕರೀತಾರೆ. ಇದು ರಾಜಸ್ಥಾನದಲ್ಲಿನ ಹೋಮ್ ಗ್ರೌಂಡ್ ಆಗಿರುತ್ತೆ. ಈ ಗ್ರೌಂಡ್ ಅಲ್ಲಿ ತುಂಬಾ ದೊಡ್ಡ ಗ್ರೌಂಡ್ ಆಗಿರುತ್ತೆ. ಈ ಗ್ರೌಂಡ್ ಹೈಯೆಸ್ಟ್ ಸ್ಕೋರ್ ಅಂದ್ರೆ 180. ಫಸ್ಟ್ ಬ್ಯಾಟಿಂಗ್ ಆಡಿರೋ ಟೀಮು ಚೇಸ್ ಮಾಡೋದಾಗ್ಲಿ ಇಲ್ಲ ರನ್ ಮಾಡೋದಾಗ್ಲಿ, ಮೊದಲನ ಹೈಯೆಸ್ಟ್ ಸ್ಕೋರ್ ಅಂದ್ರೆ 180 ಮೇಲೇನೆ ಇರುತ್ತೆ. ಇಲ್ಲಿ 220 230 ಆ ರೀತಿ ಯಾವುದೇ ಒಂದು ಸ್ಕೋರ್ ಹೋಗಿಲ್ಲ. ಹೈಯೆಸ್ಟ್ ಅಂದ್ರೆ 180 ಇರುತ್ತೆ. ಬಟ್ ಈ ಸಲ ಪಿಚ್ ಬದಲಾವಣೆ ಮಾಡಲಾಗಿದೆ. ಈ ಕೂಡ ಹೈ ಸ್ಕೋರ್ ಆಗ್ಬೋದು ಅಂತ ರೂಮರ್ಸ್ ಬರ್ತಾ ಇದೆ. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಇದು ಆಫ್ಟರ್ನೂನ್ ಗೇಮ್ ಆಗಿರುತ್ತೆ. 3 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಯಾರೇ ಟಾಸ್ ಗೆದ್ರು ಫಸ್ಟ್ ಬೌಲಿಂಗೇ ತಗೊಂತಾರೆ, ಯಾಕಂದ್ರೆ ಚೇಂಜಿಂಗ್ ಮಾಡಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಇನ್ನು RCB ಬಗ್ಗೆ ಹೇಳ್ಬೇಕಂದ್ರೆ, ಖಂಡಿತವಾಗ್ಲೂ ಪ್ರತಿ ಸಲನೂ ನೋಡಿರ್ತಾರೆ ಪ್ಲೇಯಿಂಗ್ ಲೆವೆನಲ್ಲಿ ಯಾರೆಲ್ಲ ಆಡ್ತಾರೆ, ಯಾರೆಲ್ಲ ಆಡಿದಾರೆ ಅಂತ. ಈ ಸಲ ಇಬ್ಬರಿಗೆ ಕೋಕ್ ಕೊಡಲಾಗುತ್ತೆ ಅಂತ ನಾನು ಮೊದಲೇನೆ ಹೇಳಿದೆ. ಮೊದಲೇದಾಗಿ ಲಿವಿಂಗ್ಸ್ಟನ್ ಅವರಿಗೆ ಅವರು ಆಡಿರೋ 5 ಮ್ಯಾಚ್ಗಳಲ್ಲಿ 1 ಮ್ಯಾಚ್ ಮಾತ್ರ ಸ್ಕೋರ್ ಮಾಡಿರೋದು. ಇನ್ನು 4 ಮ್ಯಾಚ್ ಎಲ್ಲ ಆಡಿಲ್ಲ, ಅಷ್ಟೇನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿಲ್ಲ ಅವ್ರು ಪ್ಲೇಯಿಂಗ್ ಲೆವೆನಲ್ಲಿ ತಗೊಂಡಾಗ. ಆದ ಕಾರಣ ಅವ್ರಿಗೆ ಕೋಕ್ ಕೊಟ್ಟು ಜಾಕಬ್ ಬೆಥೆಲ್ ಅವ್ರನ್ನ ಇಂಗ್ಲೆಂಡ್ ಪ್ಲೇಯರ್ ಆಗಿರುವ ಆಲ್ರೌಂಡರ್ನ ಆಡುವ ಸಾಧ್ಯತೆ ತುಂಬಾನೇ ಇದೆ. ಯಾಕಂದ್ರೆ ಅವರು ಲಿವಿಂಗ್ಸ್ಟನ್ ಅವರು ಪ್ರತಿ ಸಲನ ಅವಕಾಶ ಕೊಟ್ಟಾಗ ಅವರು ಕರೆಕ್ಟಾಗಿ ಶಾರ್ಟ್ಸ್ ಆಡಕ್ಕೆ ಹೋಗಲ್ಲ, ತುಂಬಾ ಬೇಜವಾಬ್ದಾರಿಯಿಂದ ಆಟ ಆಡ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಯಾರಲ್ಲ ನಮ್ಮ ದೇವದತ್ತ ಪಡಿಕಲ್ಲು, ಇವ್ರಿಗೂ ಕೋಕ್ ಕೊಡೋ ಸಾಧ್ಯತೆ ತುಂಬಾನೇ ಇದೆ. ಯಾಕಂದ್ರೆ ಅವರು ಸೆಕೆಂಡ್ ಒನ್ ಡೌನ್ ಬಂದಾಗ ಆ ಟೈಮಲ್ಲಿ ಅವರು ಬ್ಯಾಟಿಂಗ್ ಆಡಕ್ಕೆ ಪ್ರಯತ್ನ ಪಡ್ತಾರೆ, ಬಟ್ ಹಿಟ್ಟಿಂಗ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕೈ ಹಿಟ್ಟಿಂಗ್ ಮಾಡಕ್ ಆಗಲ್ಲ ಅನ್ಸುತ್ತೆ ಗುರು. ಆಡಿರೋ 4-5 ಮ್ಯಾಚ್ಗಳಲ್ಲಿ 1 ಮ್ಯಾಚ್ ಮಾತ್ರ ಹಿಟ್ಟಿಂಗ್ ಮಾಡಿದ್ದಾರೆ. ಇನ್ನೆಲ್ಲ ಮ್ಯಾಚ್ಗಳು ಬರ್ತಾರೆ 5-10 ಬಾಲ್ ಆಡ್ತಾರೆ. ಅದು ಸೇಮ್ ಟು ಬಾಲ್ ಸ್ಟ್ರೈಕ್ ರೇಟ್ ಔಟ್ ಮಾಡ್ತಾರೆ. ಸ್ಟ್ರೈಕ್ ರೇಟ್ ತಗೊಂಡಾಗ 130 120 ಇರುತ್ತೆ. ಈ ಟೈಮಲ್ಲಿ ಅವ್ರನ್ನ ಆಡ್ಸೋದೇ ವೇಸ್ಟ್ ಅಂತ ಅನಿಸುತ್ತೆ. ಬಟ್ ಈ ಟೀಮಲ್ಲಿ ಇವತ್ತಿನ ಮ್ಯಾಚಲ್ಲಿ ಆಡಿಸ್ಬೋದು. ಕಾರಣ ಏನಂದ್ರೆ, ದೇವದತ್ ಪಡಿಕಲ್ ಅವರು ಇದಕ್ಕಿಂತ ಮುಂಚೆ ರಾಜಸ್ಥಾನ್ಗೆ ಆಡಿದ್ದಾರೆ. ರಾಜಸ್ಥಾನ್ಗೆ ಆಡಿರೋ ಕಾರಣ ಆ ಗ್ರೌಂಡಿನ ಒಂದು ವಾತಾವರಣ ಆಗಲಿ, ಆ ಗ್ರೌಂಡ್ ಯಾವ ರೀತಿ ಇರುತ್ತೆ, ಆ ಪಿಚ್ ಯಾವ ರೀತಿ ಇರುತ್ತೆ, ಯಾವ ಟೈಮಲ್ಲಿ ಶಾರ್ಟ್ ಪಿಕ್ ಮಾಡ್ಬೇಕಂತ ತುಂಬಾ ನೀಟಾಗಿ ಗೊತ್ತಿರುತ್ತೆ ಅಂತೇಳಿ ಆಡಿಸೋರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬಟ್ ರೂಮರ್ಸ್ ಏನಿದೆ ಅಂದ್ರೆ, ಈ ಸಲ ಅವ್ರನ್ನ ನಮ್ಮ ದೇವದತ್ ಪಡಿಕಲ್ನ ಕೂರಿಸಿ ಸ್ವಸ್ತಿಕ್ ಸಿಕ್ಕಾರ, ಇಲ್ಲ ಅಂದ್ರೆ ಇದು ಮನೋಜ್ ಬದನೆ ಅವ್ರನ್ನ ಆಡಿಸೋ ಸಾಧ್ಯತೆ ತುಂಬಾನೇ ಇದೆ ಅಂತೇಳಿ ಅಪ್ಡೇಟ್ ಸಿಗ್ತಾ ಇದೆ. ಖಂಡಿತವಾಗ್ಲೂ ಚೇಂಜಸ್ ಮಾಡ್ಬೇಕಾ ಅಂತ ಕೇಳಿದ್ರೆ ಮಾಡದೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಲಿವಿಂಗ್ಸ್ಟನ್ ಅವರು ತುಂಬಾ ಬೇಜವಾಬ್ದಾರಿ ಆಟ ಆಡ್ತಾ ಇದ್ದಾರೆ. ಅವ್ರು ಆಡ್ಬೇಕಂತ ಆಡ್ತಾರೋ ಔಟ್ ಆಗ್ಬೇಕಂತ ಆಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಆದ ಕಾರಣ ಅವ್ರನ್ನ ಆಡ್ಸೋ ಸಾಧ್ಯತೆ 80% ಇಲ್ಲ ಗುರು, ಆಡ್ಸಲ್ಲ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಅಲ್ಲೇನೆ ಚೇಂಜಸ್ ಮಾಡೋ ಅವಕಾಶ ಇತ್ತು, ಬಟ್ ಲಾಸ್ಟ್ ಟೈಮ್ ಗೆದ್ದಿದ್ದೀವಿ, ಸೇಮ್ ಪ್ಲೇಯಿಂಗ್ ಲೆವೆಲ್ ಆಡ್ತೀವಿ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಆಡಿಸಿದ್ರು. ಆದ ಕಾರಣ ಈ ಸಲ ಅವ್ರನ್ನ ಟೀಮಿಂದ ಹೊರಗಡೆ ಇರೋ ಸಾಧ್ಯತೆ ತುಂಬಾನೇ ಇದೆ. ಇನ್ನು ರಾಜಸ್ಥಾನ ಅಂತ ತಗೊಂಡ್ರೆ, ರಾಜಸ್ಥಾನದಲ್ಲಿ ತುಂಬಾ ಲೋಕಲ್ ಪ್ಲೇಯರ್ಸ್ ತುಂಬಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವ್ರು ಹೆಡ್ ಕೋಚ್ ಆಗಿರ್ತಾರೆ ಆ ಟೀಮ್ಗೆ. ಆದ ಕಾರಣ ಅದು ಕೂಡ ಒಳ್ಳೆ ಟೀಮ್ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ ಅವರು ಗೆದ್ದಿದ್ದಾರೆ. ಇನ್ನು ಅದರಲ್ಲಿ ತಗೊಂಡ್ರೆ ಪ್ಲೇಯಿಂಗ್ ಲೆವೆನ್ ಅಂತ ರಾಜಸ್ಥಾನಲ್ಲಿ ತಗೊಂಡ್ರೆ, ಖಂಡಿತವಾಗ್ಲೂ ಜೈಸ್ವಾಲ್ ಅವರು ಮತ್ತು ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಬಂದೇ ಬರ್ತಾರೆ. ಆ ಸ್ಯಾಮ್ಸನ್ ಆಗಲಿ ಜೈಸ್ವಾಲ್ ತುಂಬಾ ಹಿಟ್ಟರ್ಸ್, ಗೊತ್ತೇ ಇರುತ್ತೆ ಯಾವ ರೀತಿ ಆಡ್ತಾರೆ ಅಂದ್ರೆ. ನಿಂತ್ಕೊಂಡ್ರೆ ಮಾತ್ರ ಸಿನಿಮಾ ತೋರಿಸ್ತಾರೆ ಅದ್ರಲ್ಲಿ ಯಾವುದೇ ಸಂದೇಹ ಬೇಡ. ಇನ್ನು ನಿತೀಶ್ ರಾಣಾ ಆಟ ನೋಡಿದ್ರ, ತುಂಬಾನೇ ಒಟ್ಟು ಪವರ್ಫುಲ್ ಆಟಗಾರ, ನಿಂತ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನು ಪರಾಗ್ ಆಗಿರ್ಬೋದು, ಧ್ರುವ ಜೂರಲ್ ಆಗಿರ್ಬೋದು, ಈ ನಮ್ಮ 5 ಜನ ಇದ್ದಾರೆ ಲೋಕಲ್ ಪ್ಲೇಯರ್ಸ್. ಜೈಸ್ವಾಲ್, ಸ್ಯಾಮ್ಸನ್, ನಿತೀಶ್ ರಾಣಾ, ರಿಯಾನ್ ಪರಾಗ್, ಜೂರಲ್, ಇಷ್ಟು ಜನ ಆಡ್ತಾರೆ. ಇನ್ನು ಕೊನೆಯಲ್ಲಿ ಹಿಟ್ಟಿಂಗ್ ಅಂತ ಬಂದ್ರೆ ಹಿಟ್ ಮೇಲೆ ಅವ್ರು ಬರ್ತಾರೆ ಹಿಟ್ ಮಾಡೋಕೆ.
ಹಸರಂಗ ಆಡ್ತಾನೆ ಖಂಡಿತವಾಗ್ಲು. ಯಾಕಂದ್ರೆ ಈ ಟೀಮ್ ಹಸರಂಗ ಏನಕ್ಕೆ ಆಡ್ತಾನೆ ಅಂದ್ರೆ ನಮ್ಮ RCB ಅಲ್ಲಿ ಇದ್ದಾಗ ಅವರು ನಮ್ಮ ಕೊಹ್ಲಿ ಆಗಿರ್ಬೋದು, ನಮ್ಮ RCB ಟೀಮ್ ಆಗಿರ್ಬೋದು, ಯಾವ ರೀತಿ ಪ್ಲಾನ್ಸ್ ಎಲ್ಲ ಮಾಡ್ತಾರೆ, ಯಾವ ರೀತಿ ಎಲ್ಲ ಒಂದು ಸ್ಟ್ರಾಟಜಿ ಮಾಡ್ತಾರೆ ಅಂತ ನೀಟಾಗಿ ಗೊತ್ತಿರುತ್ತೆ. ಆದ ಕಾರಣ ಅವರು ಪ್ಲೇಯಿಂಗ್ ಲೆವೆಲ್ ಖಂಡಿತವಾಗ್ಲೂ ಆಡ್ತಾರೆ. ಇನ್ನು ಫಾರೂಕ್ ಅವ್ರು ಲಾಸ್ಟ್ ಮ್ಯಾಚ್ ಆಡಿದ್ರು, ಆಡ್ತಾರೆ. ಜೋಫರ್ ಆಚಾರ್, ತೀಕ್ಷಣ, ತುಷಾರ್ ದೇಶಪಾಂಡೆ, ಸಂದೀಪ್ ಶರ್ಮಾ, ಕುಮಾರ್ ಕಾರ್ತಿಕೇಯ ಇಷ್ಟು ಜನ ಆಡೋ ಸಾಧ್ಯತೆ ಇದೆ ಆ ರಾಜಸ್ಥಾನದಲ್ಲಿ. RCB ಅಂತ ತಗೊಂಡ್ರೆ ನಾನು ಮೊದಲೇ ಹೇಳಿದೆ ಫಿನ್ಸಲ್ಟ್ ಇದ್ದೇ ಇರ್ತಾರೆ. ಆ್ಯಕ್ಚುಲಿ ಲಾಸ್ಟ್ ಮ್ಯಾಚಲ್ಲಿ ಏನಾದರೂ ಅವ್ರು ರನ್ಔಟ್ ಆಗಿಲ್ಲ ಅಂದರೆ ಗುರು ಸ್ಕೋರ್ ಮಾತ್ರ 230, 220 ಮೇಲೇನೆ ಹೋಗ್ತಾ ಇತ್ತು. ಅವಾಗ ನಮ್ಮ RCB ಮ್ಯಾಚ್ ಈಜಿಯಾಗಿ ಗೆಲ್ತಾ ಇತ್ತು. ಬಟ್ ಅದೃಷ್ಟವಂತ ಅದೇನೋ ಅಂತಾರಲ್ಲ ಆ ರೀತಿ ಆಗ್ಬಿಡ್ತು. ಇನ್ನು ಅದಾದಮೇಲೆ ಪಡಿಕಲ್ ಪ್ಲೇಸಲ್ಲಿ ಹೇಳ್ದಲ್ಲ ಮನೋಜ್ ಬದನೆ ಇಲ್ಲಾಂದ್ರೆ ಸ್ವಸ್ತಿಕ್ ಚಿಕಾರ ಅವ್ರನ್ನ ಆಡಿಸೋ ಸಾಧ್ಯತೆ ತುಂಬಾ ಇದೆ. ಇನ್ನು ಅದಾದಮೇಲೆ ಪಟ್ಟಿದಾರ್ ಕ್ಯಾಪ್ಟನ್ ಆಡಲೇಬೇಕು. ಲಿವಿಂಗ್ಸ್ಟನ್ ಅಂತ ಖಂಡಿತ ಅವ್ರು ಆಡಲ್ಲ ಗುರು ಇವತ್ತು. ಜಾಕೋಬ್ ಬೆತ್ತಲ್ ಆಡ್ಬೋದು. ಇನ್ನು ಜಿತೇಶ್ ಶರ್ಮಾ ಆಡ್ತಾರೆ, ಟೀಮ್ ಡೇವಿಡ್ ಇರ್ತಾರೆ, ಕುರ್ನಾಲ್ ಪಾಂಡೆ ಇರ್ತಾರೆ, ಭುವನೇಶ್ವರ್ ಇರ್ತಾರೆ, ಅಜುಲ್ ಜಯಸೂಡ್ ಇರ್ತಾರೆ. ಇನ್ನು ಅದಾದ್ಮೇಲೆ ಯಶ್ ದಯಾಳು, ಸೂರ್ಯ ಶರ್ಮಾ ಇಷ್ಟು ಜನ ಆಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತೊಗೊಂಬಂದ್ರೆ ಖಂಡಿತವಾಗ್ಲೂ ಒಬ್ಬರನ್ನ ಬೌಲರ್ ತೊಗೊತಾರೆ. ನೋಡ್ತಿರ್ಬೋದು ಪ್ರತಿ ಸಲ ಸೂರ್ಯ ಶರ್ಮಾ ತೊಗೊಂಡು ಬ್ಯಾಟಿಂಗಲ್ಲಿ ಪಡಿಕಲ್ ಬರ್ತಾರೆ, ಪಡಿಕಲ್ ಬಂದರೆ ಇನ್ನು ಸೂರ್ಯ ಶರ್ಮಾ ಬರ್ತಾರೆ. ಈ ರೀತಿ ಇರುತ್ತೆ. ಈ ಸಲ ಮಾತ್ರ ಪಡಿಕಲ್ ಪ್ಲೇಸಲ್ಲಿ ಸ್ವಸ್ತಿಕ್ ಚಿಕಾರ ಅವ್ರು ಬರ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಆದರೆ, ಫಸ್ಟ್ ಬ್ಯಾಟಿಂಗ್ ಆದರೆ ಸೂರ್ಯ ಶರ್ಮಾ ಅವ್ರು ಬರ್ತಾರೆ. ಈ ರೀತಿ ಇರುತ್ತೆ. ಇನ್ನು ಪಿಚ್ ಗ್ರೌಂಡ್ ಬಗ್ಗೆ ಎಲ್ಲ ಹೇಳಿದೆ ನಾನು. ಆ ಪಿಚ್ ಬಂದ್ಬಿಟ್ಟು ಬ್ಯಾಟಿಂಗ್ ಪಿಚ್ ಎಲ್ಲ ದೊಡ್ಡ ಗ್ರೌಂಡ್ ಆಗಿರುತ್ತೆ, ಬೌಲಿಂಗ್ ಪಿಚ್ ಆಗಿರುತ್ತೆ. ಬಟ್ ಆಲ್ಮೋಸ್ಟ್ ಆಲ್ ಇಲ್ಲಿ ನಡೆದಿರೋ 14 ನಮ್ಮ RCB ಮತ್ತು RR 14 ಸಲ ಇದು ಆಗಿದೆ. 29 ಸಲ ಇಬ್ಬರು ಪೋಟಿ ಮಾಡಿದ್ರೆ ಅದರಲ್ಲಿ RCB ಮೇಲ್ಗೊಳ್ಳೆ ಇದೆ. 15 ಸಲ ಗೆದ್ದಿದ್ದಾರೆ ರಾಜಸ್ಥಾನದವರು, 14 ಸಲ ಗೆದ್ದಿದ್ದಾರೆ. ಇದು RCBಗೆ ಪಾಸಿಟಿವ್ ಏನಂದ್ರೆ ನಾವು ಆಡಿರೋ ಔಟ್ ಆಫ್ ಸಿಟಿ ಗೇಮ್ ಎಲ್ಲ ನಾವೆಲ್ಲ ಗೆದ್ದಿದ್ದೀವಿ. ಈ ಸಲ ಕೂಡ ಗೆಲ್ಬೋದು ಅಂತ ಅನಿಸ್ತಾ ಇದೆ. ಮತ್ತು ನಿಮಗೆ ಯಾವ ಟೀಮ್ ಎಲ್ಲ ಸ್ಟ್ರಾಂಗ್ ಇದೆ, RCB ಯಾವ್ದು ಫಸ್ಟ್ ಬೌಲ್ ಮಾಡಬೇಕಾ ಬ್ಯಾಟಿಂಗ್ ಮಾಡಬೇಕಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಫೇವ್ರೇಟ್ ಪ್ಲೇಯರ್ ಯಾರಂತ ಕೂಡ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ RCB.